ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿನ ಜಾಮಿಯಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಸ್ವಾಮಿ ದೇಗುಲ ಕೆಡವಿ ಜಾಮಿಯಾ ಮಸೀದಿ ನಿರ್ಮಾಣ ಆರೋಪ. ಬಜರಂಗ ಸೇನೆ 101 ಹನುಮ ಭಕ್ತರ ಮುಖೇನ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪ್ರತಿಭಟನೆ ಹೋರಾಟದ ಬಳಿಕ ಕೋರ್ಟ್ ಮೊರೆ ಹೋಗಿದ್ದಾರೆ ಹಿಂದೂ ಸಂಘಟನೆಯವರು. ಪಾರಂಪರಿಕ ಕಟ್ಟಡದಲ್ಲಿ ಮದರಸಾ ನಡೆಸಲಾಗ್ತಾ ಇದೆ ಅಂತ ದಾವೆ ಹೂಡಿದ್ದಾರೆ. ಜಾಮಿಯಾ ಮಸೀದಿಯಲ್ಲ, ಅದು ಮೂಡಲಬಾಗಿಲು ಆಂಜನೇಯನ ದೇವಸ್ಥಾನ. ಟಿಪ್ಪು ಸುಲ್ತಾನ್ ದೇವಸ್ಥಾನ ಕೆಡವಿ ಜಾಮಿಯಾ ಮಸೀದಿ ನಿರ್ಮಿಸಿದ್ದಾರೆ. ಹೀಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಥಾಪನೆಗೆ ಸರ್ವೆ ನಡೆಸಿ ಬಜರಂಗ ಸೇನೆಯಿಂದ ಹೈಕೋರ್ಟ್ಗೆ ದಾವೆಯನ್ನ ಹೂಡಲಾಗಿದೆ. ಮಂಡ್ಯ ಡಿಸಿ ಧಾರ್ಮಿಕ ದತ್ತಿ ಇಲಾಖೆಗೆ ಕೋರ್ಟ್ ನಿಂದ ನೋಟಿಸ್ ನೀಡಲಾಗಿದೆ. ಜುಲೈ 11 ಗುರುವಾರ ಹೈಕೋರ್ಟ್ನಲ್ಲಿ ಜಾಮಿಯಾ ಮಸೀದಿ ಕುರಿತಂತೆ ಅರ್ಜಿ ವಿಚಾರಣೆ ನಡೆಯಲಿದೆ. ಗಮನಿಸ್ತಾನೆ ಇರ್ತೀವಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿನ ಜಾಮಿಯಾ ಮಸೀದಿ ವಿವಾದ ಬಹಳಷ್ಟು ವರ್ಷಗಳಿಂದಲೂ ಕೂಡ ನಡೀತಾನೆ ಇದೆ. ಆಂಜನೇಯ ಸ್ವಾಮಿ ದೇಗುಲ ಕೆಡವಿ ಜಾಮಿಯಾ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಇದೆ. ಬಜರಂಗ ಸೇನೆಯ 101 ಹನುಮ ಭಕ್ತರು ಹೈಕೋರ್ಟ್ ನಲ್ಲಿ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರತಿಭಟನೆ ಹೋರಾಟದ ಬಳಿಕ ಕೋರ್ಟ್ ಮೊರೆ ಹೋಗಿದ್ದಾರೆ ಹಿಂದೂ ಸಂಘಟನೆಯವರು. ಪಾರಂಪರಿಕ ಕಟ್ಟಡದಲ್ಲಿ ಮದರಸಾ ನಡೆಸಲಾಗ್ತಾ ಇದೆ ಅಂತ ಹೇಳಿ ದಾವೆಯನ್ನ ಹೂಡಿದ್ದಾರೆ. ಇದು ಜಾಮಿಯಾ ಮಸೀದಿಯಲ್ಲ, ಮೂಡಲಬಾಗಿಲು ಆಂಜನೇಯ ದೇವಸ್ಥಾನ ಅದು ಅಂತ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ದೇವಸ್ಥಾನ ಕೆಡವಿ ಜಾಮಿಯಾ ಮಸೀದಿ ನಿರ್ಮಾಣ ಆಗಿದೆ. ಹೀಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ಥಾಪನೆಗೆ ಸರ್ವೆ ನಡೆಸಬೇಕು ಅಂತ ಹೇಳಿ ಬಜರಂಗ ಸೇನೆ ಹೈಕೋರ್ಟ್ಗೆ ದಾವೆ ಹೂಡಿದೆ.